ನಮಸ್ಕಾರ ಎಲ್ಲರಿಗೂ ವೆಲ್ಕಮ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ದಿನಗಳಿಂದ ಒಂದು ಹೊಸ ಸೀರೀಸ್ ಶುರು ಮಾಡಿದ್ದೀನಿ. ಅಂದರೆ ಭವಿಷ್ಯ, ನಿಮ್ಮ ಹೊಸ ವರ್ಷ 2024 ನಿಮಗೆ ಹೇಗಿರುತ್ತದೆ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಷನ್ಸ್, ಪರ್ಸ್ನಲ್ ಇಯರ್ ನಂಬರ್. ಸೊ ನಿಮ್ಮ ವೈಯಕ್ತಿಕ ನಂಬರ್ ಇರುತ್ತೆ, ಪ್ರತಿ ವರ್ಷ ಆ ನಂಬರ್ ನಿಮ್ಮದು ಚೇಂಜ್ ಆಗ್ತಾ ಇರುತ್ತೆ. ಅದರ ಮೇಲೆ ಆ ವೈಯಕ್ತಿಕ ನಂಬರ್ನ ತಗೊಂಡು ಸೊ ಹೇಗಿರುತ್ತೆ ನಿಮ್ಮ ಹೊಸ ವರ್ಷ 2024 ಅಂತ ಪ್ರತಿ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಸೀರೀಸ್ದು ಒಂದು ಎಪಿಸೋಡ್ ಆಲ್ರೆಡಿ 2 ಎಪಿಸೋಡ್ಸ್ ಆಗಿದೆ ಆಗಲೇ. ಒಂದು ಯೂನಿವರ್ಸಲ್ ಇಯರ್ ನಂಬರ್ ಅಂದರೆ ಎಲ್ಲರಿಗೂ ಸೊ ಒಂದೇ ಥರದ್ದಿರುತ್ತೆ, ಎಲ್ಲರಿಗೂ ಅನ್ವಯಿಸುತ್ತೆ. ಅದು ಯೂನಿವರ್ಸಲ್ ಇಯರ್ ನಂಬರ್. ಅದು 2024ಕ್ಕೆ ಏನಿರುತ್ತೆ ಅದು ಹೇಗಿರುತ್ತೆ ನಿಮ್ಮ ಎಲ್ಲರೂ. ಸೊ ಆ ಯೂನಿವರ್ಸಲ್ ನಂಬರ್ ತಗೊಂಡು ಎಲ್ಲರಿಗೂ ಅನ್ವಯಿಸುತ್ತೆ. ಇದು ಭವಿಷ್ಯ ಹೇಗಿರುತ್ತೆ ಅಂತ ಅದನ್ನು ಒಂದು ಎಪಿಸೋಡಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅದು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ನೋಡಿ. ಹಾಗೆ ನೆಕ್ಸ್ಟು ಮತ್ತು 5 ನಂಬರ್, ನಿಮ್ಮ ವೈಯಕ್ತಿಕ ನಂಬರ್, ವೈಯಕ್ತಿಕ ವಾರ್ಷಿಕ ನಂಬರ್ ಅಂದರೆ ವೈಯಕ್ತಿಕ ವಾರ್ಷಿಕ ಸಂಖ್ಯೆ 5, ಇದ್ರ ಬಗ್ಗೆನೂ ನಾನು ಆಗಲೇ ಹೇಳಿದ್ದೀನಿ. ಹಾಗೆ ಅದನ್ನು ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಸೊ ಇದರಲ್ಲಿ ಅಂದರೆ ಎಪಿಸೋಡ್ 2, ಈ ಸೀರೀಸ್ನ ಎಪಿಸೋಡ್ 2ನಲ್ಲಿ ನಾನು ಈ ಪರ್ಸನಲ್ ಇಯರ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ನಾವು ಅದನ್ನು ಕಂಡುಹಿಡಿಯಬೇಕು ಅನ್ನೋದೆಲ್ಲ ನಾನು ತಿಳಿಸಿದ್ದೀನಿ. ಹಾಗೆ ಅದನ್ನು ಸೆಪ್ರೇಟ್ ಮಾಡಿಬಿಟ್ಟು ಅದಷ್ಟೇ ಒಂದು ವಿಡಿಯೋ ಮಾಡಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಅದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ವಿಡಿಯೋ ನೋಡಿ ನಿಮಗೆ ಹೇಗೆ ನಿಮ್ಮ ಪರ್ಸನಲ್ ಇಯರ್ ನಂಬರು 2024 ವರ್ಷಕ್ಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡಿಬಿಟ್ಟು ಅದರಲ್ಲಿ ನಾನು ಸ್ಟೆಪ್ಸ್ ಹೇಳಿದ್ದೀನಿ, ಆ ಸ್ಟೆಪ್ಸ್ ಫಾಲೋ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮದು ಯಾವುದು ಪರ್ಸನಲ್ ಇಯರ್ ನಂಬರ್ ನಿಮ್ಮದು ಯಾವುದು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ವಾಪಸ್ ಬಂದು ಈ ವಿಡಿಯೋನ ನೋಡಿ. ಸೊ ಅದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಓಕೆ, ಸೊ ನಿಮ್ಮದು ನಂಬರ್ ಬಂದರೆ ಅದನ್ನು ನೋಡಿಬಿಟ್ಟು ಯಾವ ನಂಬರ್ ಅಂತ ಅದನ್ನು ನೋಡಿಕೊಂಡು ನೀವು ಬಂದು ಮತ್ತೆ ವಿಡಿಯೋನ ನೋಡಬಹುದು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಇದು ಎಪಿಸೋಡ್ 3. ಇದರಲ್ಲಿ ನಾನು ನಿಮ್ಮ ಪರ್ಸನಲ್ ಇಯರ್ ನಂಬರ್ ಬಗ್ಗೆ ಒಂದು ನಂಬರ್ ತೊಗೊಂಡು ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ನಾನು ಈ ಪ್ರಿಡಿಕ್ಷನ್ಸ್ ಅಥವಾ ಭವಿಷ್ಯ 2024 ಹೇಗಿರ್ಬೋದು, ಅಂದಾಜು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಲ್ಲ, ಅದು ಏನೇನು ಕ್ಯಾಟಗರೀಸಲ್ಲಿ ಹೇಳ್ತೀನಿ ಅಂದರೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಬ್ರೀಫಾಗಿ ಸಮ್ಮರಿ ಹೇಗಿರಬಹುದು ಅಂತ. ಆಮೇಲೆ ಸ್ವಲ್ಪ ಡಿಸ್ಕ್ರಿಪ್ಷನ್, ಸ್ವಲ್ಪ ವಿವರಣೆಯಿಂದ ಒಂದು ಹೇಳ್ತೀನಿ. ಆಮೇಲೆ ನಮ್ಮ ಪ್ರೀತಿ ಮತ್ತು ಸಂಬಂಧಗಳು ಅಂದರೆ ಲವ್ ಮತ್ತು ರಿಲೇಷನ್ಶಿಪ್ಸ್ ಬಗ್ಗೆ ಇರುತ್ತೆ. ಹೆಲ್ತ್ ಅಂದರೆ ಆರೋಗ್ಯದ ಬಗ್ಗೆ. ಆಮೇಲೆ ಜಾಬ್ ಮತ್ತು ಕರಿಯರ್, ನಿಮ್ಮದು ವೃತ್ತಿ ಜೀವನ ಹೇಗಿರ್ಬೋದು, ನಿಮ್ಮ ಬಿಸ್ನೆಸ್ ಇದ್ದರೆ ಅದು ಹೇಗಿರ್ಬೋದು. ಆಮೇಲೆ ಪ್ರಯಾಣದ ಬಗ್ಗೆ, ಮುಂದಿನ ವರ್ಷ ಅಂದರೆ 2024 ನಿಮ್ಮ ಪ್ರಯಾಣ ಹೇಗಿರುತ್ತೆ ಆ ವರ್ಷದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಸೊ ಈ ಕ್ಯಾಟಗರೀಸಲ್ಲಿ ನಾನು ನಿಮಗೆ ಹೇಳ್ತೀನಿ 2024 ಹೇಗಿರುತ್ತೆ ಅಂತ. ಸೊ ಶುರು ಮಾಡೋಣವಾ? ಸೊ ಈ ಎಪಿಸೋಡಲ್ಲಿ ನಾನು ಪರ್ಸ್ನಲ್ ಇಯರ್ ನಂಬರ್ 3 ಅಂದರೆ ವೈಯಕ್ತಿಕ ವಾರ್ಷಿಕ ಸಂಖ್ಯೆ 3, ಯಾರ್ಯಾರ್ದು 3 ಇದೆಯೋ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಲ್ವಾ, ನಾನು ವಿಡಿಯೋ ಹಾಕಿದ್ದೆ, ಅದು ಆ ಲಿಂಕು, ಅದರಲ್ಲಿ ಹೋಗ್ಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮದು ನಂಬರ್ 3 ಬಂದಿದ್ದರೆ ಈ ವಿಡಿಯೋ ನಿಮಗೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ನಿಮ್ಮ ನಂಬರ್ 3 ಆಗಿದ್ದರೆ, ಪರ್ಸನಲ್ ಇಯರ್ ನಂಬರ್ 3 ಆಗಿದ್ದರೆ ನಿಮ್ಮ ಇದು ಹೇಗಿರುತ್ತೆ ನಿಮ್ಮ ಲೈಫಲ್ಲಿ, ಬೇರೆ ಬೇರೆ ಕ್ಯಾಟಗರೀಸ್ ಹೇಳಿದ್ನಲ್ಲ, ಇದರಲ್ಲಿ ಹೇಗಿರುತ್ತೆ ಅಂತ ಹೇಳ್ತೀನಿ. 2024 ಹೇಗಿರ್ಬೋದು ಅಂತ. ಸೊ ಈ ವರ್ಷ ಫಸ್ಟಿಗೆ ನಾನು ಸಮ್ಮರಿ ಹೇಳ್ತೀನಿ. ಈ ವರ್ಷ ಎಲ್ಲ ಸೋಷಿಯಲ್ ಕನೆಕ್ಷನ್ಸ್ ಬಗ್ಗೆ ಇರೋದು. ಸೊ ಮೇನು ಇಂಪಾರ್ಟೆಂಟ್ ಏನಂದರೆ ಸಾಮಾಜಿಕ ಸಂಪರ್ಕ, ಅಂದರೆ ಸೋಷಿಯಲ್ ಕನೆಕ್ಷನ್ಸ್ ಇರುತ್ತೆ. ಸೊ ಯಾವುದಾದ್ರೂ 2 ವರ್ಷ ಹಿಂದೆ ಏನಾದರೂ ನೀವು ಶುರು ಮಾಡಿದರೆ, ಸೊ ಏನಾದ್ರು ಪ್ಲ್ಯಾನ್ ಇರ್ಬೋದು, ಏನಾದರೂ ಶುರು ಮಾಡಿ ಅದೇನೋ ಕಾರಣಕ್ಕೆ ನೀವು ನಿಲ್ಲಿಸಿದರೆ, ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಇದು ಸರಿಯಾದ ವರ್ಷ 2024ಗೆ ನಿಮಗೆ ಅದು ಚಾನ್ಸ್ ಸಿಕ್ಕುತ್ತೆ, ಮತ್ತು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮಗೆ ಒಳ್ಳೆ ಚಾನ್ಸ್ ಸಿಕ್ಕುತ್ತೆ. ಸೊ ಅದು ಒಂದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಎಮೋಷ್ನಲ್ ಲೆವೆಲಲ್ಲಿ, ಸೊ ನೀವು ಭಾವನಾತ್ಮಕ ಮಟ್ಟದಲ್ಲಿ ಸೊ 4 ವರ್ಷದ ಹಿಂದಿಂದನೂ ಏನೋ ಒಂದು ಡೀಲ್ ಮಾಡ್ತಾ ಇರ್ತೀರ, ಒಂದು ಇಶ್ಯೂಸ್ ಇರುತ್ತೆ, ಏನಾದರೂ ಸಮಸ್ಯೆಗಳು ಇರಬಹುದು ನಿಮಗೆ. ಅದು 4 ವರ್ಷದ ಹಿಂದಿಂದನೂ ಇರ್ಬೋದು, ಅದನ್ನು ಎದುರಿಸಬೇಕಾಗಬಹುದು. ಆ ಇಶ್ಯೂ ಏನೋ ಕಾರಣಕ್ಕೆ ಹಾಗೆ ಸಪ್ರೆಸ್ ಮಾಡಿ, ಹಂಗೆ ಕ್ಲೋಸ್ ಮಾಡಿ, ಈಗ ನಾನು ಡೀಲ್ ಮಾಡೋದಿಲ್ಲ, ನನಗಿದು ಬೇಕಾಗಿಲ್ಲ ಅಂತೆಲ್ಲ ನೀವು ಕೆಲವೊಂದು ವಿಷಯಗಳನ್ನು ಹಾಗೆ ಬಿಟ್ಟು ಕಂಪ್ಲೀಟ್ ಮಾಡೋದಲ್ಲೇ, ಕ್ಲಿಯರ್ ಮಾಡ್ದಲೇ ಇದ್ದರೆ
ಈಗ ಮತ್ತೆ ಅದು ಕಾಣಿಸ್ಕೊಳುತ್ತೆ. ಅದೇ ಪ್ರಾಬ್ಲಮ್ಸ್, ಅದೇ ಸಮಸ್ಯೆಗಳು ಮತ್ತೆ ಕಾಣಿಸ್ಕೋಬಹುದು, ಚಾನ್ಸಸ್ ಇದೆ. ಸೊ ಇದು ಕೆಲವು ಸಲ ಏನಾಗುತ್ತೆ, ಹಾಗೆ ಹಿಡನ್ ಆಗಿರುತ್ತೆ, ಸಪ್ರೆಸ್ ಆಗಿರುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ, ಅದು ಮತ್ತೆ ವಾಪಸ್ ಅವೇ ಸಮಸ್ಯೆಗಳು, ನೀವು ಏನೋ ಕಾರಣಕ್ಕೆ ಅದನ್ನು ಹಾಗೆ ಮುಚ್ಚಿಟ್ಟಿರ್ತೀರ. ಬೇಡಪ್ಪ, ನನಗೀಗ ಬೇಡ ಅಂತ ಈಗ ಒಂದು ಹೇಳ್ತೀವಲ್ಲ, ವಾರ್ಡ್ರೋಬ್ ಕ್ಲೋಸೆಟ್ ಅಂತ ಹೇಳ್ತೀವಲ್ಲ, ಅದರೊಳಗೆ ಹಾಕಿ ಕ್ಲೋಸ್ ಮಾಡಿ ಕೀ ಹಾಕಿ ಲಾಕ್ ಮಾಡಿಟ್ಟಿರ್ತೀರ, ನಂಗೆ ಈಗಲೇ ಬೇಡ ಅಂತ. ಅದು ಅಂತ ಬರ್ಬೋದು. ಸೊ ಹಾಗೆ ಬಂದಾಗ ನಿಮಗೆ ಬೇಡವಾಗಿರುತ್ತಲ್ಲ ಅದು ಮತ್ತೆ ಬಂದಾಗ ಏನಾಗುತ್ತೆ, ಅದರಿಂದ ನಿಮಗೆ ನೋವು ಆಗಬಹುದು. ಸೊ ನೋವಾಗೋ ಚಾನ್ಸಸ್ಸು ಇದೆ. ಏಕೆಂದರೆ ಅಷ್ಟು ವರ್ಷದಿಂದ ಅದು ಹಾಗೆ ಹಿಂದೆಲ್ಲೋ ಹಾಕಿಬಿಟ್ಟಿರ್ತೀರ, ಹಾಗೆ ಗುಡಿಸಿ ಮೂಲೆಯಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟಿರ್ತೀರ. ಸೊ ಅದರಿಂದ ನಿಮ್ಗೆ ನೋವು ಬರುವ ಚಾನ್ಸ್ ಇರುತ್ತೆ. ಬಟ್ ಹೇಗೆ ವರ್ಷ ಕಳೀತಾ ಆಮೇಲೆ ನಿಮಗೆ ಜಾಸ್ತಿ ಆತ್ಮವಿಶ್ವಾಸ ಮತ್ತು ಸ್ಟ್ರಾಂಗ್ ಆಗ್ತೀರ, ನಿಮಗೆ ಒಳ್ಳೆ ಶಕ್ತಿ, ಪವರ್ ಬರುತ್ತೆ. ಕೊನೆ ವರ್ಷ ಆಗ್ತಾ 6 ತಿಂಗಳಾಗ್ಬೋದು, 7 ತಿಂಗಳಾಗ್ತಾ ಜಾಸ್ತಿ ಆತ್ಮವಿಶ್ವಾಸ ಬಂದುಬಿಟ್ಟು ಅದನ್ನು ನೀವು ಫೇಸ್ ಮಾಡೋ ಅಷ್ಟು ಇದು ಶಕ್ತಿ ಬರುತ್ತೆ ನಿಮಗೆ. ಹಾಗೆಯೇ 2024 ತುಂಬ ಫೆಂಟಾಸ್ಟಿಕ್ ಇಯರ್, ಅಂದರೆ ತುಂಬ ಅದ್ಭುತವಾಗಿರುತ್ತೆ ನಿಮ್ಮದು. ಯಾವುದಕ್ಕೆ ನಿಮ್ಮ ಕ್ರಿಯೇಟಿವ್ ಅಂದರೆ ಸೃಜನಶೀಲ ಏನು ವಿಷಯಗಳನ್ನು ನೀವು ತಗೊಂಡ್ರು ಅದು ಖಂಡಿತ ಯಶಸ್ಸಾಗುತ್ತೆ. ಇದು ತುಂಬ ಒಳ್ಳೆಯ ಫೆಂಟಾಸ್ಟಿಕ್ ವಂಡರ್ಫುಲ್ ಇಯರ್ ಆಗಿರುತ್ತೆ. ಹಾಗೆ 2024ರಲ್ಲಿ ನಿಮಗೆ ತುಂಬ ಸಂತೋಷದ ಸಮಯನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿರೀಕ್ಷಿಸ್ಬೋದು. ಹಾಗೆ ನಿಮಗೆ ಸಾಕಷ್ಟು ಇದನ್ನು ಟೆಕ್ನಾಲಜಿನೂ ಬೇಕಾಗಬಹುದು. ಆಮೇಲೆ ಹಾಗೆ ನಿಮಗೆ ಡಿಪ್ಲೊಮೆಸಿ ಅಂದರೆ ಯಾವುದ್ರಲ್ಲೂ ಸಿಕ್ಕಾಕೊಳ್ಳದಲ್ಲೇ ನಿಮಗೆ ಆದಷ್ಟು ನಿಮಗೂ ನೋವಾಗಬಾರ್ದು, ಬೇರೆಯವ್ರಿಗೂ ನೋವಾಗಬಾರ್ದು ಅನ್ನೋ ಸಿಚುವೇಶನ್ಸ್ ಸುಮಾರು ಬರುತ್ತೆ. ಹಾಗಾಗಿ ಅದಕ್ಕೂ ರೆಡಿಯಾಗಿರಿ. ಸೊ ಇದು ನಿಮಗೆ ಸಂಕ್ಷಿಪ್ತವಾಗಿ 2024 ಹೇಗಿರುತ್ತೆ ಅಂತ. ಸೊ ನೆಕ್ಸ್ಟ್ ನಾವು ನೋಡೋಣ ಥೀಮ್. ಅಂದರೆ ಅದು ಇರುತ್ತಲ್ಲ, ಥೀಮ್ ಅಂದರೆ ಕೀವರ್ಡ್ಸ್ ಆಗಿರಬಹುದು. ಸೊ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಕಲ್ಪನೆ, ವಿಸ್ತರಣೆ, ಸ್ವಯಂ ಸುಧಾರಣೆ ಅಂದರೆ ಸೆಲ್ಫ್ ಡೆವಲಪ್ಮೆಂಟ್ ಮತ್ತು ಸೃಷ್ಟಿ. ಸೊ ಇದು ನಿಮ್ಮ ಮೇನ್ ಥೀಮ್. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಇಮ್ಯಾಜಿನೇಷನ್, ಎಕ್ಸ್ಪ್ಯಾನ್ಷನ್, ಸೆಲ್ಫ್ ಇಂಪ್ರೂವ್ಮೆಂಟ್ ಮತ್ತು ಕ್ರಿಯೇಷನ್. ಸೊ ಇದನ್ನೇ ಸ್ವಲ್ಪ ವಿವರಿಸಿ ಹೇಳ್ತೀನಿ. ಅಂದರೆ ಸಂತೋಷ, ಬೆಳವಣಿಗೆ, ಕಲಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಗಳಿರುತ್ತೆ. ಜೊತೆಗೆ ಸ್ವಯಂ ಸುಧಾರಣೆ ಅಂದರೆ ಸೆಲ್ಫ್ ಡೆವಲಪ್ಮೆಂಟ್, ಪರ್ಸನಲ್ ಗ್ರೋತ್ ಬಗ್ಗೆ ನಿಮಗೆ ಬರುತ್ತೆ. ನಾನು ಅದು ಮಾಡ್ಕೋಬೇಕು, ನಾನು ಪರ್ಸನಲ್ ಗ್ರೋತ್ ಮಾಡ್ಕೋಬೇಕು ಅಂತಲೂ ನಿಮಗೆ ಅನಿಸುತ್ತೆ. ಸೊ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಇವುಗಳು ಮುಖ್ಯಾಂಶಗಳು ಈ 2024 ನಿಮಗೆ ಏನೇನಾಗುತ್ತೆ ಅನ್ನೋದು. ಅಂದರೆ ಇದೆಲ್ಲ ನಿಮ್ಮ ಇದರಲ್ಲಿ 2024 ಎಲ್ಲ ಬರುತ್ತೆ. ಹಾಗೆಯೇ 2024 ನಿಮ್ಮ ಇಮೇಜ್ ಅಥವಾ ಖ್ಯಾತಿ ಸುಧಾರಿಸುತ್ತೆ. ಇತರರು ಮತ್ತು ಸಾರ್ವಜನಿಕ ಅಂದರೆ ಪಬ್ಲಿಕ್ ಅಲ್ಲಿ ನಿಮ್ಮ ಪಾಪ್ಯುಲಾರಿಟಿ, ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಬರವಣಿಗೆ, ಚಿತ್ರಕಲೆ ಅಥವಾ ಸಂಗೀತ ಈ ಥರ ಕ್ರಿಯೇಟಿವ್ ಫೀಲ್ಡಲ್ಲಿದ್ದರೆ, ಸೃಜನಾತ್ಮಕವಾಗಿರೋದು ಏನಾದರೂ ನೀವು ಮಾಡ್ತಾಯಿದ್ರೆ ನಿಮಗೆ ವೈಯಕ್ತಿಕ ಆತ್ಮತೃಪ್ತಿ ಕೂಡ ಹೆಚ್ಚು ಬರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಹೇಗೆ ನೀವು ಬಿಹೇವ್ ಮಾಡ್ತೀರಾ, ವರ್ತನೆ ಮತ್ತು ಕ್ರಿಯೆ ಅದನ್ನು ಆದಷ್ಟು ಧನಾತ್ಮಕವಾಗಿ ಇಟ್ಕೊಳ್ಳಿ, ಅಂದರೆ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಸೊ ಈಗ ಪಾಸಿಟಿವ್ ಆಗಿ ಮೈಂಡ್ಸೆಟ್ ಅಂದರೆ ಪಾಸಿಟಿವಿಟಿಯಿಂದ ಮುಂದುವರಿರಿ. ಸೊ ಹಾಗಿದ್ರೆ ನಿಮಗೆ ಇನ್ನೂ ಒಳ್ಳೆಯದಾಗುತ್ತೆ. ಸೊ ನಾನು ಶುರುಗೆ ಹೇಳಿದಾಗ 2 ವರ್ಷ ಹಿಂದಿಂದ ಏನೋ ಒಂದು ಇರುತ್ತಲ್ಲ, ಅದು ಸ್ಟಾರ್ಟ್ ಮಾಡಿರ್ತೀರಿ, ಏನಾದರೂ ಶುರು ಮಾಡಿರ್ತೀರಿ, ಆವಾಗ ಬೀಜ ನೆಟ್ಟಿರ್ತೀರಲ್ಲ. ಸೊ ಅದು ಈಗ ಫಲ ಕೊಡುವ ಸರಿಯಾದ ಸಮಯ ಯಾವುದು 2024. 2 ವರ್ಷ ಹಿಂದೆ ಏನಾದರೂ ನೀವು ಶುರು ಮಾಡಿದ್ದು ಈಗ ನಿಮಗೆ ಅದರ ರಿಸಲ್ಟು ಚೆನ್ನಾಗಿ ಬರುತ್ತೆ. ನೀವು ಮೀನ ಅಥವಾ ಧನು ರಾಶಿಯ ಚಿಹ್ನೆಯಲ್ಲಿ ಜನಿಸಿದರೆ ಅಥವಾ ನಿಮ್ಮ ಜನ್ಮ ದಿನಾಂಕ ಯಾವುದಾದ್ರೂ ತಿಂಗಳಲ್ಲಿ 3, 12, 21 ಅಥವಾ 30ರಂದು ಇದ್ದರೆ ಈ ವರ್ಷ ನಿಮಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅದು ತುಂಬ ಇಂಪಾರ್ಟೆಂಟು 2024. ಸೊ ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ನೋಡೋಣ. ಸೊ ಇಲ್ಲಿ ಲವ್ ಮತ್ತು ರೊಮ್ಯಾನ್ಸ್ ಏನಿದೆ, ಪ್ರೀತಿ ಮತ್ತು ಪ್ರಣಯ, ಇದು ಜಾಸ್ತಿ ಫ್ಯಾನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಫ್ಯಾನ್ಸಿ ಮತ್ತು ಫ್ಲರ್ಟ್ ಆಗಿರುತ್ತೆ. ಸೀರಿಯಸ್ ಆಗಿರೋದಕ್ಕಿಂತ ಫ್ಯಾನ್ಸಿ ಮತ್ತು ಫ್ಲರ್ಟ್ ಅಂತ ಹೇಳಿದ್ರೆ ಚೆಲ್ಲಾಟ ಆಗಿರ್ಬೋದು. ಕಾಲ್ಪನಿಕ ಅಂದರೆ ನೀವು ಸುಮ್ಮನೆ ನಿಮ್ಮ ತಲೆಯಲ್ಲಿ ಕಾಲ್ಪನಿಕವಾಗಿಯೂ ಇರ್ಬೋದು, ಅಥವಾ ನೀವು ಸೀರಿಯಸ್ ಆಗಿ ತೊಗೊಳ್ತೆ ಸುಮ್ಮನೆ ಹಾಗೆ ಜಸ್ಟ್ ಫ್ರೆಂಡ್ಸ್ ಅಂತಾರಲ್ಲ ಹಾಗೆ ಆ ಥರ ಚೆಲ್ಲಾಟ ಆಗೋದು. ಚೆಲ್ಲಾಟ ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ಚೆಲ್ಲಾಟ ಅಂದರೆ ಎಕ್ಸಾಕ್ಟಾಗಿ ಏನು ಹೇಳೋದು, ಫ್ಯಾನ್ಸಿಫುಲ್ ಅಂದರೆ ಫ್ಯಾಂಟಸಿ.
ಸೊ ಆ ಥರ ಇಟ್ಕೊಂಡಿರ್ತೀರ, ಸೀರಿಯಸ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಇಲ್ಲ. ಆ ಥರ ಶುರು ಆಗಬಹುದು ಈ 2024. ಹಾಗೆಯೇ ನೀವು ಕೇರ್ಫುಲ್ ಆಗಿರಿ. ಏಕೆಂದರೆ ಈ ವರ್ಷದಲ್ಲಿ ಏನಾದರೂ ನಿಮ್ಮದು ಸ್ಟಾರ್ಟ್ ಆಯಿತು ಅಂದರೆ, ಯಾರ್ದರ ಬಗ್ಗೆ ಆಸಕ್ತಿ ಅಟ್ರಾಕ್ಷನ್ ಇತ್ತು ಅಂದರೆ ಅದು ಸುಮ್ಮನೆ ಇನಿಷಿಯಲ್ ಲೆವೆಲಲ್ಲಿರುತ್ತೆ. ಆ ಲೆವೆಲಿಗಿಂತ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಈ ವರ್ಷದಲ್ಲಿ ಹೋಗಲ್ಲ. ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಹುಷಾರಾಗಿ ಇರಿ. ಹಾಗೆಯೇ ನಿಮ್ಮ ಇದು ಆಸಕ್ತಿ ಎಲ್ಲ ನಿಮಗಿನ್ನ ಚಿಕ್ಕ ವಯಸ್ಸಿನವ್ರ ಜೊತೆಗೆ ಆಗೋ ಚಾನ್ಸಸ್ ಜಾಸ್ತಿ. ಹಾಗೆಯೇ ಯಾರಿಗೆ ನೀವು ಅಟ್ರ್ಯಾಕ್ಟ್ ಆಗ್ತೀರಿ ಅಂತ ಹೇಳಿದ್ರೆ, ಮೀನ ಮತ್ತು ಧನುರಾಶಿ. ಯಾರ್ದು ಮೀನ ಮತ್ತು ಧನುರಾಶಿ ಇರುತ್ತಾ ಅಂಥವ್ರ ಕಡೆ ನಿಮ್ಗೆ ಅಟ್ರಾಕ್ಷನ್ ಇರೋ ಚಾನ್ಸಸ್ ಇದೆ. ಹಾಗೆ ಯಾರು ಈ ದಿನಾಂಕಗಳಂದರೆ 3, 6, 9 ಈ ದಿನಾಂಕದಂದು ಜನಿಸ್ತಾರೋ ಅವ್ರ ಜೊತೆಗೂ ನಿಮ್ಮ ರಿಲೇಷನ್ಶಿಪ್ ಆಗೋ ಚಾನ್ಸಸ್ ಇದೆ. ಸೊ ಇದರಲ್ಲಿ 2024 ಸಂಬಂಧಗಳನ್ನು ಅಭಿವೃದ್ಧಿಪಡಿಸಲು ಉತ್ತಮ ತಿಂಗಳುಗಳು ಮಾರ್ಚ್, ಮೇ, ಆಗಸ್ಟ್ ಮತ್ತು ಡಿಸೆಂಬರ್. ಅಂದರೆ ನೀವೇನಾದ್ರು ಸ್ಟಾರ್ಟ್ ಮಾಡಲಿಕ್ಕೆ, ಯಾರ್ದರ ಜೊತೆಗೆ ಫ್ರೆಂಡ್ಶಿಪ್ ಆಗ್ಬೋದು, ಯಾವುದೇ ರಿಲೇಷನ್ಶಿಪ್ ಶುರು ಮಾಡಲಿಕ್ಕೆ ಉತ್ತಮ ತಿಂಗಳುಗಳು ಮಾರ್ಚ್, ಮೇ, ಆಗಸ್ಟ್ ಮತ್ತು ಡಿಸೆಂಬರ್. ಈಗ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೀವು ಒಂದು ಗಾದೆ ಮಾತು ಕೇಳಿರ್ಬೇಕಲ್ಲ, ಅಮೃತ ಅತಿಯಾದರೆ ಅದೂ ವಿಷ ಅಂದ್ಬಿಟ್ಟು. ಹಾಗೆ ಎಲ್ಲನೂ ತುಂಬ ಫನ್ನಾಗಿ, ಅಂದರೆ ಎಂಟರ್ಟೈನ್ಮೆಂಟ್, ಅಂದರೆ ತುಂಬ ವಿನೋದವಾಗಿ ಹಗುರವಾಗಿ ಅದೆಲ್ಲ ತಗೊಂಡು ಜಾಸ್ತಿ ಮಿತಿ ಮೀರಿ ಮಾಡಿದ್ರೆ ಅದರಿಂದ ನಿಮಗೆ ಒತ್ತಡ ಕೂಡ ಬರ್ಬೋದು, ಸ್ಟ್ರೆಸ್ ಕೂಡ ಆಗೋ ಚಾನ್ಸಸ್ ಇದೆ ಅಂತ. ಹಾಗಾಗಿ ಈ ವರ್ಷ 2024 ಸೊ ಆದಷ್ಟು ನೀವು ಆರೋಗ್ಯದ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕು. ಅತಿಯಾದ ಕೆಲಸ, ಆಮೇಲೆ ತುಂಬ ಜಾಸ್ತಿ ತಲೆಗೆ ಒತ್ತಡ, ಅಂದರೆ ಸ್ಟ್ರೆಸ್ಫುಲ್ ಆಗಿರೋ ಕೆಲಸಗಳನ್ನು, ಆಮೇಲೆ ಭಾವನಾತ್ಮಕ ಪ್ರಕೋಪಗಳು, ಅಂದರೆ ಎಮೋಷ್ನಲ್ ಔಟ್ಬರ್ಸ್ಟ್, ಮತ್ತು ಅಪ್ಸೆಟ್ ಆಗೋ ವಿಷಯಗಳು. ಸೊ ಇದೆಲ್ಲ ತುಂಬಾ ಸ್ಟ್ರೆಸ್ ಆಗೋ ವಿಷಯಗಳು. ಸೊ ಇದೆಲ್ಲದರಿಂದನೂ ನೀವು ಆದಷ್ಟು ಹುಷಾರಾಗಿರ್ಬೇಕಂದ್ರೆ, ನರ್ವಸ್ ಸ್ಟ್ರೈನ್ ಇರುತ್ತಲ್ಲ, ತುಂಬಾ ಒತ್ತಡ, ಕೆಲಸದ ತುಂಬಾ ಜಾಸ್ತಿ ಕೆಲಸ ಮಾಡೋದು, ತಲೆಗೆ ತುಂಬಾ ಒತ್ತಡವಾಗಿರೋ ಅಂಥದ್ದನ್ನು ಏನಾದರೂ ಮಾಡೋದು, ಆಮೇಲೆ ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿ ಏನಾದರೂ ತುಂಬ ಅಪ್ಸೆಟ್ ಆಗೋದು, ಅದರಿಂದೆಲ್ಲ ಆದಷ್ಟು ದೂರ ಇರಿ, ಕೇರ್ಫುಲ್ ಆಗಿರಿ. ಏಕೆಂದರೆ ತುಂಬ ಕಾಷನ್ ಇಂದ ಇರಿ, ಇದನ್ನು ತಗೊಳ್ಳಿ. ಏಕೆಂದರೆ 2024 ಇದರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆ. ಹಾಗೆ ಚರ್ಮದ ಸಮಸ್ಯೆಗಳು ಬರಬಹುದು, ಸ್ಕಿನ್ ಪ್ರಾಬ್ಲಮ್ಸ್, ಆಮೇಲೆ ಬ್ಲಡ್ ಪ್ರೆಷರ್ ಕಡಿಮೆ ಆಗೋ ಚಾನ್ಸಸ್, ಲೋ ಬ್ಲಡ್ ಪ್ರೆಷರ್ ಇರ್ಬೋದು, ರಕ್ತಹೀನತೆ, ಹಾಗೆ ಕಾಲಿನ ಸಮಸ್ಯೆಗಳು ಬರಬಹುದು. ಹಾಗಾಗಿ ಹೆಚ್ಚು ಕೆಲಸ ಅಥವಾ ಆಟದ ಮೂಲಕ ಮನಸ್ಸು ಮತ್ತು ದೇಹನ ಅತಿಯಾಗಿ ಕೆಲಸ ಮಾಡದಿರೋ ಹಾಗೆ ನೀವು ನಿಮ್ಮ ಇದನ್ನು ಪ್ರಿಕಾಷನ್ ತೊಗೋಬೇಕು. ಅಂದರೆ ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬರೋ ಚಾನ್ಸಸ್ ಇದೆ. ಇದೆಲ್ಲ ಪ್ರಿಡಿಕ್ಷನ್ ಏನಂತ ಹೇಳಿದ್ರೆ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಆಗ್ಬೋದು, ಕೆಲವ್ರಿಗೆ ಆಗ್ದಲೇ ಇರಬಹುದು. ಅದಕ್ಕೆ ನಾನು ಶುರುಗೆ ಡಿಸ್ಕ್ಲೇಮರ್ ಹಾಕಿದ್ದೀನಿ. ಈಗ ಜಸ್ಟ್ ಕ್ಯೂರಿಯಾಸಿಟಿಗೆ ಕೇಳ್ಕೋಬೇಕು. ಸೊ ಆದಷ್ಟು ನೀವು ಹುಷಾರಾಗಿ ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಮಾನಸಿಕ ಮತ್ತು ದೈಹಿಕ ಆರೋಗ್ಯಗಳ ಕಡೆ ತುಂಬ ಚೆನ್ನಾಗಿ ನೋಡಿಕೊಂಡು ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆಯೇ ಜನವರಿ, ಮಾರ್ಚ್, ಜೂನ್, ಅಕ್ಟೋಬರ್ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿನ ವಹಿಸ್ಕೋಬೇಕು ಮತ್ತು ಎಚ್ಚರದಿಂದ ಇರಬೇಕು. ಈಗ ನಿಮ್ಮ ವೃತ್ತಿಯ ಬಗ್ಗೆ ನೋಡೋಣ. 2024 ಹೇಗಿರುತ್ತೆ. 3 ನಂಬರ್ ನಿಮ್ಮದು ಪರ್ಸನಲ್ ಇಯರ್ ನಂಬರ್ 3 ಬಂದಿರೋದ್ರಿಂದ, 3 ಇದೆಯಲ್ಲ ಅದು ವಿಸ್ತರಣೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಂಖ್ಯೆ, ಅಂದರೆ ಎಕ್ಸ್ಪ್ಯಾನ್ಷನ್ ಮತ್ತು ಪರ್ಸನಲ್ ಗ್ರೋತ್. ಆ ನಂಬರ್ 3. ಆದ್ದರಿಂದ ನಿಮ್ಮ ವೃತ್ತಿ ಜೀವನದ ದೃಷ್ಟಿಕೋನದಿಂದ ನೋಡಿದ್ರೆ ಅದು ತುಂಬ ಬ್ರೈಟ್ ಆಗಿರುತ್ತೆ. ನಿಮ್ಮ ಕೆರಿಯರ್ ಮತ್ತು ಜಾಬ್ ಇದು ತುಂಬಾ ಪ್ರೋಗ್ರೆಸ್ ಆಗುತ್ತೆ, ತುಂಬಾ ಪಾಸಿಟಿವ್ ಆಗಿರುತ್ತೆ. ಹಾಗೆ ತುಂಬಾ ಚೆನ್ನಾಗಾಗೋ ಇದು ಇರುತ್ತೆ, ನಿಮಗೆ ಚೆನ್ನಾಗಿ ಸಕ್ಸಸ್ ಸಿಕ್ಕತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ಏನು ಮಾಡಬೇಕು ಅಂದರೆ ಮಹತ್ವಾಕಾಂಕ್ಷೆ ಮನೋಭಾವನ ಬೆಳೆಸ್ಕೋಬೇಕು. ಅಂದರೆ ತುಂಬ ಆ್ಯಂಬಿಷನ್ಸು ಇಟ್ಕೋಬೇಕು. ಅಂದರೆ ನಾನು ಏನೇನು ಮಾಡ್ತೀನಿ ಗೋಲ್ ಸೆಟ್ ಮಾಡ್ಕೋಬೇಕು. ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಅಂದರೆ ನೀವು ಈಗ ಸೆಕೆಂಡ್ ಲೆವೆಲಲ್ಲಿ ಏನೋ ಮಾಡಬೇಕು ಅಂದರೆ ಆದಷ್ಟು ಅದನ್ನು ಇನ್ನೊಂದಿಷ್ಟು ಜಾಸ್ತಿ ಮಾಡಿ 3rd ಲೆವೆಲ್ಗೆ ಹೋಗಬೇಕು ಅಂತ. ಹಾಗೆ ನೀವು ಮಹತ್ವಾಕಾಂಕ್ಷೆ ಬೆಳೆಸ್ಕೋಬೇಕು. ಹಾಗೆ ನಿಮ್ಮ ಕೆಲಸದ ಜವಾಬ್ದಾರಿಗಳಿಗೆ ಸೊ ಆದಷ್ಟು
ಆನೆಸ್ಟಾಗಿ ಸಿನ್ಸಿಯರಾಗಿ ಮಾಡಬೇಕು. ಸೊ ಆ ಥರ ಆ ಕಡೆ ಈ ಕಡೆ ಸರಿಯಾದ ಅಲ್ದಿದ್ದ ಮಾರ್ಗಕ್ಕೆ ಖಂಡಿತ ಹೋಗಬೇಡಿ. ಸೊ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಪ್ರಮೋಷನ್ ಕೇಳಬೇಕು, ನೀವು ಮಾಡ್ತಾ ಇರೋ ಜಾಬಲ್ಲಿ ನನಗೆ ಸ್ಯಾಲ್ರಿ ಜಾಸ್ತಿ ಬೇಕು ಅಂತ ಕೇಳಬೇಕು ಅಂತಿದ್ರೆ ಇದು ಕರೆಕ್ಟಾದ ಟೈಮ್. 2024 ಸರಿಯಾದ ಸಮಯ. ಹಾಗೆ ಏನಾದರೂ ನೀವು ಹೊಸದಾಗಿ ಬೇರೆ ಜಾಬ್ ಚೇಂಜ್ ಮಾಡಬೇಕು ಅನ್ನೋದಾದರೆ ಇಂಟರ್ವ್ಯೂ ಮತ್ತು ಟೆಸ್ಟು ಈ ಥರ ಎಕ್ಸಾಮ್ ಅದಕ್ಕೆಲ್ಲ ತುಂಬ ಒಳ್ಳೆಯ ಸಮಯ. ಈಗೇನಾದರೂ ಇಂಟರ್ವ್ಯೂ ತೊಗೋಬೇಕು ಅದೆಲ್ಲ ಇದ್ದರೆ ಟೆಸ್ಟ್ ಅದೆಲ್ಲ ನಿಮಗೆ ಗುರುವಾರ ಮತ್ತು ಶುಕ್ರವಾರ ತುಂಬ ಒಳ್ಳೆಯ ದಿನಗಳು. ಹಾಗೆಯೇ ಫೆಬ್ರವರಿ, ಮಾರ್ಚ್, ಮೇ, ಜುಲೈ ಮತ್ತು ನವೆಂಬರ್ ನಿಮಗೆ ತುಂಬ ಒಳ್ಳೆಯ ಆಪರ್ಚುನಿಟೀಸ್ ಬರುತ್ತೆ. ಒಳ್ಳೆಯ ಅವಕಾಶಗಳು ಈ ತಿಂಗಳುಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮದು ಜಾಬ್, ಕೆರಿಯರ್ ಅಥವಾ ಬಿಸ್ನೆಸ್ ಇರ್ಬೋದು, ಇದು ಎಲ್ಲದರಲ್ಲೂ ಈ ತಿಂಗಳುಗಳು ನಿಮಗೆ ಪ್ರಶಸ್ತವಾಗಿದೆ ಮತ್ತು ತುಂಬ ಒಳ್ಳೆಯದಿದೆ. ಈಗ ನಮ್ಮ ಇದು ಪ್ರಯಾಣದ ಬಗ್ಗೆ ನೋಡುವ. ಟ್ರಾವೆಲ್. ಸೊ ಟ್ರಿಪ್ಸ್ ಮತ್ತು ಟ್ರಾವೆಲ್ ಇರುತ್ತಲ್ಲ, ಈ ವರ್ಷ 2024ರಲ್ಲಿ ತುಂಬ ಚಿಕ್ಕದಾಗಿರುತ್ತೆ, ಶಾರ್ಟ್ ಆಗಿರುತ್ತೆ. ಹಾಗೆ ಅದು ಜಾಸ್ತಿ ಎಂಟರ್ಟೈನ್ಮೆಂಟ್ ಮತ್ತು ಫನ್ ಆಗಿರುತ್ತೆ. ಅಂದರೆ ನೀವೇನಾದ್ರು ಬಿಸ್ನೆಸ್ ರಿಲೇಟೆಡ್ ಆಗಿರಲ್ಲ, ಬಟ್ ತುಂಬ ಖುಷಿಗೆ ಮತ್ತು ತುಂಬ ರಿಲ್ಯಾಕ್ಸ್ ಮಾಡಲಿಕ್ಕೆ ಆ ಥರನೇ ಹೋಗ್ತೀರಾ ಟ್ರಾವೆಲ್ಗೆ. ಮತ್ತು ಶಾರ್ಟ್ ಟೈಮ್ ಇರುತ್ತೆ, ತುಂಬ ಲಾಂಗ್ ಜಾಸ್ತಿ ದಿನಗಳು ಹೋಗಲ್ಲ, ಕಡಿಮೆ ದಿನಗಳಲ್ಲಿ ಇರುತ್ತೆ ನಿಮ್ಮ ಟ್ರಿಪ್ಸು. ಹಾಗೆಯೇ ನಿಮಗೆ ಫಾರಿನ್ ಇದಕ್ಕೆ ಹೋಗೋ ಚಾನ್ಸಸ್ಸು ಇದೆ. ತುಂಬ ಒಳ್ಳೆಯ ಉತ್ತಮ ಅವಕಾಶಗಳಿದೆ. ಅಂದರೆ ವಿದೇಶಿ ದೇಶಗಳಿಗೆ ಹೋಗೋ ಅವಕಾಶ ಚೆನ್ನಾಗಿ ಬರುತ್ತೆ. ಹಾಗೆ ಈ ವರ್ಷ ಪ್ರಯಾಣದ ತಿಂಗಳುಗಳು ಫೆಬ್ರವರಿ, ಜೂನ್, ಜುಲೈ ಮತ್ತು ನವೆಂಬರ್. ಈ ತಿಂಗಳಲ್ಲಿ ನಿಮಗೆ ಚಾನ್ಸಸ್ ಇದೆ. ಹೊರ ದೇಶದಲ್ಲಿರ್ಬೋದು ಅಥವಾ ದೇಶದೊಳಗೇ ಪ್ರಯಾಣ ಮಾಡಲಿಕ್ಕೆ ಈ ತಿಂಗಳುಗಳು ನಿಮಗೆ ಆಪರ್ಚುನಿಟೀಸ್ ಬರೋ ಚಾನ್ಸಸ್ ಇದೆ. ಸೊ ಹೀಗೆ ನಿಮ್ಮ ಆರೋಗ್ಯ ಇರಬಹುದು, ಹಾಗೆ ಲವ್ ಮತ್ತು ರಿಲೇಷನ್ಶಿಪ್ಸ್ ಅಂದರೆ ಪ್ರೀತಿ ಮತ್ತು ಸಂಬಂಧಗಳಿರ್ಬೋದು, ಹಾಗೆ ನಿಮ್ಮ ಜಾಬ್ ಅಥವಾ ಟ್ರಾವೆಲ್, ಹೆಲ್ತ್, ಇದೆಲ್ಲನೂ ಹೀಗೀಗಿರುತ್ತೆ. ನಾನು ಇಲ್ಲಿ ತನಕ ಏನು ಹೇಳಿದೆ ಹಾಗೆ ಬ್ರೀಫಾಗಿ ಹೇಳಿದೆ. 2024 ಓವರಾಲ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನೀವು ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ಧನಾತ್ಮಕವಾಗಿ ಯೋಚನೆ ಮಾಡಿ, ಹಾಗೆ ಕೆಲವೊಂದು ಇದನ್ನು ಹುಷಾರಾಗಿ ಕಾಷಿಯಸ್ ಆಗಿ ಇರಿ. ಹೀಗೆ ನೀವು ಇದನ್ನು ತೊಗೊಂಡ್ರೆ ನಿಮಗೆ ಖಂಡಿತ ತುಂಬ ಒಳ್ಳೆಯದಾಗುತ್ತೆ. ನಾನು ಪ್ರತಿ ಇದರಲ್ಲೂ ಯಾವುದ್ಯಾವುದು ಒಳ್ಳೆಯ ದಿನಗಳು, ಒಳ್ಳೆಯ ತಿಂಗಳುಗಳು, ಅವಕಾಶಗಳು ಬರುತ್ತೆ ಅಂತೆಲ್ಲ ಹೇಳಿದೆ. ನೀವು ಅದನ್ನು ಖಂಡಿತ ಫಾಲೋ ಮಾಡಿ. ಏನಾದರೂ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ, ಹೇಗೆ ಅನಿಸ್ತು ಇದು ಇಲ್ಲಿವರೆಗೂ ನಾನು ಶೇರ್ ಮಾಡಿದ್ದು ಅಂತ ಕೂಡ ನೀವು ಖಂಡಿತ ನನಗೆ ಹೇಳಿ. ಹಾಗೆಯೇ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರ ಜೊತೆಗೆ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ನಂಬರ್ನ ಬಗ್ಗೆ ನಾನು 2024 ಪ್ರಿಡಿಕ್ಷನ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೊ ಅಲ್ಲಿ ತನಕ ಮತ್ತೆ ನೋಡುವ. ಟೇಕ್ ಕೇರ್. ಬಾಯ್ ಬಾಯ್.